ನಮ್ಮ ಗಮನ ಒಂದು ಕಡೆ ಇರಲ್ಲ, ಮನಸ್ಸು ಇನ್ನೊಂದು ಕಡೆ ಇರುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೂ ಏನೋ ಒಂಥರ ಆತಂಕ, ಚಡಪಡಿಕೆ, ಈ ಥರದ ಅನುಭವ ನಮ್ಮೆಲ್ಲರಿಗೂ ಆಗಿರುತ್ತೆ ಅಲ್ವಾ? ಆದರೆ ಈ ಮಾನಸಿಕ ಗೊಂದಲದಿಂದ ಹೊರಬರೋಕೆ ಒಬ್ಬ ಮಹಾನ್ ಗುರು ಕೊಟ್ಟಿರೋ ಒಂದು ಅದ್ಭುತವಾದ ಫಾರ್ಮುಲಾ ಇದೆ. ಬನ್ನಿ ಇವತ್ತು ಅದರ ಬಗ್ಗೆ ಮಾತಾಡೋಣ. ಓದೋಣ ಅಂತ ಬುಕ್ ಹಿಡ್ಕೊಂಡು ಕೂತ ತಕ್ಷಣ ಮೊಬೈಲ್ ನೋಟಿಫಿಕೇಶನ್ ನೆನಪಾಗುತ್ತಾ? ಬೆಳಗ್ಗೆ ಬೇಗ ಏಳ್ಬೇಕು ಅಂತ ಅಂದ್ಕೊಂಡ್ರೆ ಇನ್ನೂ ಒಂದೇ 5 ನಿಮಿಷ ಅಂತ ಮನಸ್ಸು ಕಾಡುತ್ತಾ? ಏನಾದರೂ ಮುಖ್ಯವಾದ ಕೆಲಸ ಮಾಡಬೇಕಾದ್ರೆ ಬೇರೆ ಎಲ್ಲ ಯೋಚನೆಗಳು ಕಾಡು ಕುದುರೆಗಳ ಥರ ಓಡಾಡ್ತವ? ನಿಜ ಹೇಳಬೇಕಂದ್ರೆ ನಮ್ಮಲ್ಲಿ ಹೆಚ್ಚಿನವರು ಮನಸ್ಸನ್ನು ಕಂಟ್ರೋಲ್ ಮಾಡ್ತಿಲ್ಲ, ನಮ್ಮ ಮನಸ್ಸೇ ನಮ್ಮನ್ನು ಕಂಟ್ರೋಲ್ ಮಾಡ್ತಿದೆ. ಇವತ್ತಿನ ಈ ಡಿಜಿಟಲ್ ಜಗತ್ತಿನಲ್ಲಿ ಈ ಸಮಸ್ಯೆ ಇನ್ನೂ ದೊಡ್ಡದಾಗಿದೆ. ಒಂದು ಕಡೆ ನೋಟಿಫಿಕೇಷನ್ಗಳು, ಇನ್ನೊಂದು ಕಡೆ ರೀಲ್ಸ್, ಮತ್ತೊಂದು ಕಡೆ ಜಾಹೀರಾತುಗಳು. ಇವೆಲ್ಲದರ ಮಧ್ಯೆ ಸಿಕ್ಕಾಕೊಂಡು ಮನುಷ್ಯನ ಗಮನದ ಅವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್ ಒಂದು ಗೋಲ್ಡ್ ಫಿಶ್ಗಿಂತಲೂ ಕಮ್ಮಿಯಾಗಿ ಕೇವಲ 8 ಸೆಕೆಂಡ್ಗಳಿಗೆ ಇಳಿದಿದೆ. ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ, ನಮ್ಮ ದೈನಂದಿನ ಆತಂಕ, ಚಡಪಡಿಗೆಗೆ ಇದೇ ಮೂಲ ಕಾರಣ. ಸ್ವಾಮಿ ವಿವೇಕಾನಂದರು ಇದನ್ನು ಬಹಳ ಹಿಂದೆಯೇ ಗುರುತಿಸಿದ್ರು. ಅವರ ಈ ಮಾತುಗಳು ಇವತ್ತಿನ ನಮ್ಮ ಸ್ಥಿತಿಯನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ನೋಡಿ. ಹಾಗಾದ್ರೆ ಈ ಮದವೇರಿದ ಕೋತಿಯನ್ನ ಪಳಗಿಸೋದು ಹೇಗೆ? ದಾರಿ ಇದೆಯಾ? ಖಂಡಿತ ಇದೆ. ಈ ಮದುವೇರಿದ ಕೋತಿಯನ್ನ ಪಳಗಿಸೋದು ಅಸಾಧ್ಯ ಅಂತ ಅನಿಸ್ಬೋದು, ಆದರೆ ಒಬ್ಬ ವ್ಯಕ್ತಿ ಇದೇ ಸವಾಲನ್ನ ಎದುರಿಸಿ ಅದನ್ನ ಗೆದ್ದಿದ್ದಾರೆ. ಒಬ್ಬ ಚಂಚಲ ಯುವಕ ಮನಸ್ಸಿನ ಗುರುವಾದ ಕಥೆ ಇದು. ಇದು ಕೇವಲ ಅವರ ಕಥೆ ಅಲ್ಲ, ನಮಗೂ ಒಂದು ದಾರಿದೀಪ. ಸ್ವಾಮಿ ವಿವೇಕಾನಂದರಾಗೋಕು ಮುಂಚೆ ಅವರು ನರೇಂದ್ರನಾಥ ದತ್ತ ತುಂಬಾನೇ ಬುದ್ಧಿವಂತರು. ಆದರೆ ಅವರ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು, ಅನುಮಾನಗಳು. ಯಾವಾಗ ಅವರು ತಮ್ಮ ಗುರು ಶ್ರೀರಾಮಕೃಷ್ಣ ಪರಮಹಂಸರನ್ನ ಭೇಟಿಯಾದ್ರೋ ಅವರ ಜೀವನಕ್ಕೆ ಒಂದು ಹೊಸ ದಿಕ್ಕು ಸಿಕ್ತು. ಧ್ಯಾನ, ಕಠಿಣ ಶಿಸ್ತು ಮತ್ತು ಆತ್ಮ ಸಂಯಮದಿಂದ ತಮ್ಮ ಚಂಚಲ ಮನಸ್ಸನ್ನ ಒಂದು ಸಿಂಹದಂತೆ ಶಕ್ತಿಯುತ ಮತ್ತು ಏಕಾಗ್ರ ಮನಸ್ಸನ್ನಾಗಿ ಪರಿವರ್ತಿಸಿಕೊಂಡ್ರು. ಸರಿ, ಹಾಗಾದ್ರೆ ಆ ಮಹಾನ್ ಪರಿವರ್ತನೆಗೆ ಕಾರಣವಾದ ರಹಸ್ಯ ಏನು? ವಿವೇಕಾನಂದರು ನಮಗೋಸ್ಕರ ಬಿಟ್ಟು ಹೋದ ಆ ಒಂದು ಪ್ರಾಕ್ಟಿಕಲ್ ಫಾರ್ಮುಲಾ ಯಾವುದು? ಬನ್ನಿ ಮನಸ್ಸನ್ನ ಹತೋಟಿಗೆ ತಂದು ಜೀವನವನ್ನೇ ಬದಲಾಯಿಸಬಲ್ಲ ಆ 5 ಹಂತದ ಸೂತ್ರವನ್ನ ನೋಡೋಣ. ಈ 5 ಹಂತಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಮೊದಲನೇದು ಏಕಾಗ್ರತೆಯ ಶಕ್ತಿ, ಆಮೇಲೆ ಇಂದ್ರಿಯಗಳ ಮೇಲೆ ಹಿಡಿತ, 3ನೇದು ನಮ್ಮ ಯೋಚನೆಗಳನ್ನ ಬದಲಾಯಿಸೋದು, 4ನೇದು ಶಿಸ್ತು ಮತ್ತು ಕೊನೆಯದಾಗಿ ಧ್ಯಾನ. ಈ 5 ಮೆಟ್ಟಿಲುಗಳು ನಮ್ಮನ್ನ ಗೊಂದಲ ಮತ್ತು ಭಯದಿಂದ ಹೊರಗೆ ತರಲು ಸಹಾಯ ಮಾಡುತ್ತವೆ. ವಿವೇಕಾನಂದರ ಬೋಧನೆಗಳಲ್ಲಿ ಇದು ತುಂಬಾನೇ ಮುಖ್ಯವಾದದ್ದು. ಮನಸ್ಸನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಮೊದಲನೇ ಹೆಜ್ಜೆನೇ ಏಕಾಗ್ರತೆ. ಅಂದ್ರೆ ಯಾವ ಮನಸ್ಸು ಒಂದು ಕಡೆ ಫೋಕಸ್ ಆಗಿರುತ್ತೋ ಅದೇ ಶಕ್ತಿಯುತವಾದ ಮನಸ್ಸು. ಈ ರೂಪಕ ಎಷ್ಟು ಅದ್ಭುತವಾಗಿದೆ ನೋಡಿ. ಸೂರ್ಯನ ಕಿರಣಗಳು ಹರಡಿಕೊಂಡಿದ್ರೇನೂ ಆಗಲ್ಲ, ಬರೀ ಬೆಚ್ಚಗಿರುತ್ತೆ. ಆದ್ರೆ ಅದನ್ನೇ ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ಗಳಿಗೆ ಹಿಡಿದ್ರೆ ಅದು ಬೆಂಕಿ ಹಚ್ಚುತ್ತೆ. ನಮ್ಮ ಮನಸ್ಸು ಅಷ್ಟೇ, ಚದರಿ ಹೋದ್ರೆ ದುರ್ಬಲ, ಆದ್ರೆ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡಿದ್ರೆ ಅದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾದ್ರೆ ಈ ಏಕಾಗ್ರತೆ ಬೆಳೆಸ್ಕೊಳ್ಳೋದು ಹೇಗೆ? ಇಲ್ಲೊಂದು ಸಿಂಪಲ್ ವ್ಯಾಯಾಮ ಇದೆ. ಪ್ರತಿದಿನ ಜಸ್ಟ್ 10 ನಿಮಿಷ ಶಾಂತವಾಗಿ ಕೂತು ನಿಮ್ಮ ಉಸಿರಾಟದ ಮೇಲೆ ಗಮನ ಇಡಿ. ಮನಸ್ಸು ಅತ್ತಿತ್ತ ಹೋದಾಗ ಟೆನ್ಷನ್ ಮಾಡ್ಕೋಬೇಡಿ, ನಿಧಾನವಾಗಿ ಅದನ್ನ ಮತ್ತೆ ಉಸಿರಾಟದ ಕಡೆ ತನ್ನಿ. ಶುರುವಿನಲ್ಲಿ ಕಷ್ಟ ಅನಿಸ್ಬೋದು, ಆದ್ರೆ ಅಭ್ಯಾಸ ಮಾಡ್ತಾ ಮಾಡ್ತಾ ಗಮನ ತನ್ನಿಂದ ತಾನೇ ಶಾರ್ಪ್ ಆಗುತ್ತೆ. ಏಕಾಗ್ರತೆ ಸರಿ, ಆದ್ರೆ ನಮ್ಮ ಗಮನ ಯಾಕೆ ಚದುರುತ್ತೆ? ಯಾಕಂದ್ರೆ ನಮ್ಮ ಇಂದ್ರಿಯಗಳು, ಟಿವಿಯಲ್ಲಿ ಏನೋ ಬಂತು, ಕಿವಿ ಅಲ್ಲಿಗೆ ಹೋಯ್ತು, ಏನೋ ಒಳ್ಳೆ ವಾಸನೆ ಬಂತು, ಮನಸ್ಸು ಅಡಿಗೆ ಮನೆಗೆ ಹೋಯ್ತು. ಹೀಗೆ ನಮ್ಮ ಶಕ್ತಿಯೆಲ್ಲ ಹೊರಗಡೆ ಹರಿದು ಹೋಗುತ್ತೆ. ಈ ರೂಪಕ ನೋಡಿ, ಮನಸ್ಸು ನೀರಿನ ತರಹ. ಅದಕ್ಕೆ ದಾರಿ ತೋರಿಸದಿದ್ದರೆ ಎಲ್ಲೆಲ್ಲೋ ಹರಿದು ಹೋಗುತ್ತೆ. ಆದರೆ ಅದಕ್ಕೊಂದು ಕಾಲುವೆ ತೋಡಿದ್ರೆ, ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಒಂದು ದಿಕ್ಕು ತೋರಿಸಿದ್ರೆ ಮನಸ್ಸು ಕೂಡ ಸರಿಯಾದ ದಾರಿಯಲ್ಲೇ ಹೋಗುತ್ತೆ. ಇದನ್ನ ನಮ್ಮ ಇವತ್ತಿನ ಲೈಫ್ಗೆ ಹೇಗೆ ಅಪ್ಲೈ ಮಾಡೋದು? ಸಿಂಪಲ್. ಫಸ್ಟ್ ಫೋನನ್ನ ಅನಗತ್ಯ ನೋಟಿಫಿಕೇಶನ್ಸ್ಗಳನ್ನ ಆಫ್ ಮಾಡಿ. ಮನಸ್ಸಿಗೆ ಬಂದಾಗೆಲ್ಲ ಸ್ನ್ಯಾಕ್ಸ್ ತಿನ್ನೋ ಬದಲು ತಿನ್ನೋಕಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಆಸೆಗಳಿಗೆ ಇಲ್ಲ ಹೇಳೋದನ್ನ ಕಲಿಯಿರಿ. ಈ ಸಣ್ಣ ಸಣ್ಣ ಶಿಸ್ತುಗಳೇ ನಮ್ಮ ಇಚ್ಛಾಶಕ್ತಿಯನ್ನ ಬಲಪಡಿಸ್ತವೆ. ಈಗ ನಾವು ಮನಸ್ಸಿನ ಒಳಗಡೆ ಹೋಗೋಣ. ಇಲ್ಲೊಂದು ಪವರ್ಫುಲ್ ಟೆಕ್ನಿಕ್ ಇದೆ. ಕೆಟ್ಟ ಯೋಚನೆಗಳು ಬಂದಾಗ ಅವುಗಳ ಜೊತೆ ಫೈಟ್ ಮಾಡಬೇಡಿ. ಯಾಕಂದ್ರೆ ನೀವೆಷ್ಟು ಫೈಟ್ ಮಾಡ್ತಿರೋ ಅವು ಅಷ್ಟು ಸ್ಟ್ರಾಂಗ್ ಆಗ್ತವೆ. ಅದರ ಬದಲು ಅವುಗಳ ಜಾಗದಲ್ಲಿ ಒಳ್ಳೆಯ ಯೋಚನೆಗಳನ್ನ ಇಡಿ. ನೋಡಿ, ನನ್ನಿಂದ ಆಗಲ್ಲ ಅನ್ನೋ ಯೋಚನೆ ಬಂದ ತಕ್ಷಣ ಅದರ ಜೊತೆ ಜಗಳ ಮಾಡೋ ಬದಲು ನಾನು ಖಂಡಿತ ಟ್ರೈ ಮಾಡ್ತೀನಿ ಅಂತ ಅದನ್ನ ರೀಪ್ಲೇಸ್ ಮಾಡಿ.
ತುಂಬಾ ಸುಸ್ತಾಗಿದೆ ಅಂತ ಅನಿಸ್ತಿದ್ರೆ ನನ್ನಲ್ಲಿ ಶಕ್ತಿ ಇದೆ ಅಂತ ಹೇಳ್ಕೊಡಿ. ಸೋತ್ ಹೋದ್ರೆ ಏನ್ಮಾಡೋದು ಅನ್ನೋ ಭಯ ಬಂದ್ರೆ ಪ್ರತಿ ಪ್ರಯತ್ನವೂ ಒಂದು ಪಾಠ ಅಂತ ಯೋಚಿಸಿ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಅಂಶ ಏನು ಅಂದ್ರೆ, ನಮ್ಮ ಆಲೋಚನೆಗಳು ಸುಮ್ಮನೆ ಬಂದು ಹೋಗುವಂಥದ್ದಲ್ಲ, ಅವುಗಳಿಗೆ ಶಕ್ತಿ ಇದೆ. ಅದಕ್ಕೆ ನೆಗೆಟಿವ್ ಯೋಚನೆಗಳನ್ನು ದೂರ ತಳ್ಳೋ ಬದಲು ಪಾಸಿಟಿವ್ ಯೋಚನೆಗಳನ್ನು ಮನಸ್ಸಿಗೆ ತನ್ನಿ. ಹೀಗೆ ಮಾಡ್ತಾ ಹೋದ್ರೆ ಕಾಲಕ್ರಮೇಣ ನಮ್ಮ ಮನಸ್ಸು ತಾನಾಗಿಯೇ ಪಾಸಿಟಿವ್ ಆಗಿ ಯೋಚಿಸೋಕ್ಕೆ ಶುರು ಮಾಡುತ್ತೆ. ನಮ್ಮ ಮನಸ್ಸು ಏನನ್ನುತ್ತೆ, ಈಗ ಆರಾಮಾಗಿರೋಣ, ಆಮೇಲೆ ಕೆಲಸ ಮಾಡೋಣ ಅಂತ. ಅಂದರೆ ಅದು ಆಸೆ ಗುಲಾಮ. ಆದರೆ ವಿವೇಕಾನಂದರು ಹೇಳೋದು ಇದರ ಉಲ್ಟಾ, ಮೊದಲು ಶಿಸ್ತು, ಆಮೇಲೆ ಫಲ. ಶಿಸ್ತು ಅಂದರೆ ಶಿಕ್ಷೆ ಅಲ್ಲ, ಅದು ಸ್ವಾತಂತ್ರ್ಯ. ಮನಸ್ಸು ಹೇಳಿದ ಹಾಗೆ ಕೇಳೋದು ಗುಲಾಮಗಿರಿ, ಮನಸ್ಸಿಗೆ ನಾವು ಹೇಳಿದಾಗೆ ಕೇಳಿಸೋದು ಸ್ವಾತಂತ್ರ್ಯ. ಈ ಮಾತು ಕೇಳಿ, ಯಾವತ್ತೂ ನಿಮಗೆ ಯಾವ ಸಮಸ್ಯೆನೂ ಬರಲಿಲ್ವೋ ಅವತ್ತು ನೀವು ತಪ್ಪು ದಾರಿಯಲ್ಲಿ ಹೋಗ್ತಿದ್ರಿ ಅಂತ ಅರ್ಥ. ಅಂದರೆ ಶಿಸ್ತು ಅಂದರೆ ಕಷ್ಟ ಅಲ್ಲ, ಅದು ಬೆಳವಣಿಗೆ. ಹಾಗಾದರೆ ಈ ಶಿಸ್ತನ್ನ ಜೀವನದಲ್ಲಿ ತರೋದು ಹೇಗೆ? ಒಂದು ಮಾರ್ನಿಂಗ್ ರುಟೀನ್ ಮಾಡ್ಕೊಳ್ಳಿ. ಓದೋಕ್ಕೆ ಅಥವಾ ಕೆಲಸ ಮಾಡೋಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಿ. ವ್ಯಾಯಾಮ ಮಾಡೋಕ್ಕೆ ಅಂತ ಒಂದು ಸಮಯ ಇಡಿ. ಮೂಡ್ ಇರಲಿ ಇಲ್ಲದೇ ಇರಲಿ ಆ ರುಟೀನ್ಗೆ ಅಂಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಮ್ಮ ಮೇಲೆ ನಮಗೆ ಗೌರವ ಜಾಸ್ತಿ ಆಗುತ್ತೆ. ಆ ಆತ್ಮಗೌರವವೇ ಮನಸ್ಸಿನ ಮೇಲಿನ ಹಿಡಿತಕ್ಕೆ ಅಡಿಪಾಯ. ಈಗ ನಾವು ಕೊನೆಯ ಆದರೆ ಅತ್ಯಂತ ಪ್ರಮುಖವಾದ ರಹಸ್ಯಕ್ಕೆ ಬಂದಿದ್ದೇವೆ. ಅದೇ ಧ್ಯಾನ. ವಿವೇಕಾನಂದರ ಪ್ರಕಾರ ಧ್ಯಾನ ಅನ್ನೋದು ಮನಸ್ಸನ್ನ ಕಂಟ್ರೋಲ್ ಮಾಡೋಕೆ ಇರುವ ಅಲ್ಟಿಮೇಟ್ ಟ್ರೈನಿಂಗ್. ಮನಸ್ಸು ಎಷ್ಟು ಫೋಕಸ್ ಆಗಿರುತ್ತೋ ಅಷ್ಟು ಶಕ್ತಿ ಒಂದೇ ಕಡೆ ಸೇರುತ್ತೆ. ಅದೇ ರಹಸ್ಯ. ಧ್ಯಾನ ಅಂದ ತಕ್ಷಣ ಏನೋ ಕಷ್ಟ ಅಂತ ಅನ್ಕೋಬೇಡಿ. ಶುರು ಮಾಡೋದು ತುಂಬಾನೇ ಸುಲಭ. ಪ್ರತಿದಿನ ಜಸ್ಟ್ 5 ನಿಮಿಷದಿಂದ ಶುರು ಮಾಡಿ. ನೇರವಾಗಿ ಕೂತು ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನ ಇಡಿ. ಮನಸ್ಸು ಬೇರೆ ಕಡೆ ಹೋದರೆ ಚಿಂತೆ ಇಲ್ಲ. ನಿಧಾನವಾಗಿ ಅದನ್ನು ಮತ್ತೆ ಉಸಿರಾಟದ ಕಡೆ ತನ್ನಿ. ಕಾಲಕ್ರಮೇಣ ಮನಸ್ಸು ನಿಮ್ಮ ಕಂಟ್ರೋಲ್ ತಪ್ಪಿ ಓಡೋ ಬದಲು ನಿಮ್ಮ ಮಾತನ್ನ ಕೇಳೋಕೆ ಶುರು ಮಾಡುತ್ತೆ. ಹಾಗಾದ್ರೆ ಈ 5 ಹಂತದ ಸೂತ್ರವನ್ನು ಒಮ್ಮೆ ನೆನ್ಪು ಮಾಡಿಕೊಳ್ಳೋಣ. ಗಮನವನ್ನ ಕೇಂದ್ರೀಕರಿಸಿ, ಇಂದ್ರಿಯಗಳನ್ನ ನಿಯಂತ್ರಿಸಿ, ಕೆಟ್ಟ ಯೋಚನೆಗಳನ್ನ ಬದಲಾಯಿಸಿ, ಶಿಸ್ತಿಗೆ ಮೊದಲ ಪ್ರಾಮುಖ್ಯತೆ ಕೊಡಿ ಮತ್ತು ಹಿಡಿತ ಸಾಧಿಸೋಕೆ ಧ್ಯಾನ ಮಾಡಿ. ಈ ಸೂತ್ರವನ್ನ ಒಂದು 90 ದಿನದ ಚಾಲೆಂಜ್ ಆಗಿ ತಗೊಂಡ್ನೋಡಿ. ಜೀವನದಲ್ಲಿ ಒಂದು ಸ್ಪಷ್ಟತೆ, ಕಡಿಮೆ ಆತಂಕ ಮತ್ತು ಹಿಂದೆಂದೂ ಅನುಭವಿಸ್ತಾ ಒಂದು ಆಂತರಿಕ ಶಾಂತಿ ಸಿಗೋದ್ರಲ್ಲಿ ಸಂಶಯವೇ ಇಲ್ಲ. ಕೊನೆಯದಾಗಿ ವಿವೇಕಾನಂದರ ಈ ಮಾತುಗಳನ್ನು ಮನಸ್ಸಲ್ಲಿಟ್ಕೊಳ್ಳೋಣ. ಮನಸ್ಸನ್ನ ನಿಯಂತ್ರಿಸುವುದು ಅಂದ್ರೆ ಅದು ಸುಮ್ಮನೆ ಒಂದು ಅಭ್ಯಾಸ ಅಲ್ಲ, ಅದು ನಮ್ಮ ಭವಿಷ್ಯವನ್ನೇ ರೂಪಿಸುವ ಒಂದು ಕಲೆ. ಹಾಗಾದ್ರೆ ಅಂತಿಮವಾಗಿ ಪ್ರಶ್ನೆ ಇಷ್ಟೇ: ಅಲೆದಾಡೋ ಮನಸ್ಸಿಗೆ ಗುಲಾಮರಾಗಿ ಉಳಿಬೇಕಾ, ಅಥವಾ ವಿವೇಕಾನಂದರು ತೋರಿಸಿದ ದಾರಿಯಲ್ಲಿ ನಡೆದು ನಮ್ಮ ಮನಸ್ಸನ್ನೇ ನಮ್ಮ ಅತಿದೊಡ್ಡ ಶಕ್ತಿಯಾಗಿ ಮಾಡ್ಕೊಳ್ಬೇಕಾ? ಆಯ್ಕೆ ನಮ್ಮ ಕೈಲಿದೆ, ಮತ್ತು ಆ ಆಯ್ಕೆ ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ.